ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿಗೆ ಸ್ವಾಗತ. ಶಿಕ್ಷಕಿ ರಾಧಮ್ಮ ಅವರ ದುರುದ್ದೇಶದ ವರ್ಗಾವಣೆ ರದ್ದು ಮಾಡಲು ಒತ್ತಾಯಿಸಿ ವಿವಿಧ ದಲಿತ ಸಂಘಟನೆಗಳಿಂದ ಕೋಲಾರ ಡಿಡಿಪಿಐ ಕಚೇರಿಗೆ ಮುತ್ತಿಗೆ ಪ್ರತಿಭಟನೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಶಿವಾರಪಟ್ಟಣದ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ರಾಧಾ ಎಂಬ ದಲಿತ ಶಿಕ್ಷಕಿಯನ್ನ ಜಾತಿ ಹಿನ್ನೆಲೆಯಲ್ಲಿ ನಾನಾ ಹಿಂಸೆ ಕೊಟ್ಟು ಶಿಕ್ಷಕಿಯನ್ನ ಒತ್ತಡ ಹೇರಿ ಬೇರೆಡೆ ವರ್ಗಾವಣೆ ಮಾಡಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಡಿಡಿಪಿಐ ಕ್ರಮವನ್ನು ಖಂಡಿಸಿ ವಿವಿಧ ದಲಿತ ಸಂಘಟನೆಗಳ ನೂರಾರು ಕಾರ್ಯಕರ್ತರು ಕೋಲಾರ ಡಿಡಿಪಿಐ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ರಾಜ್ಯ ಮತ್ತು ಜಿಲ್ಲೆಯಾದ್ಯಂತ ದಲಿತರು ಮತ್ತು ದಲಿತ ಅಧಿಕಾರಿಗಳ ವಿರುದ್ಧ ನಡೆಯುತ್ತಿರುವ ಷಡ್ಯಂತರ, ಕೊಲೆ, ಹಿಂಸೆ ಮತ್ತು ಹಲ್ಲೆಯನ್ನ ಖಂಡಿಸಿದ ಪ್ರತಿಭಟನಾಕಾರರು ಸರ್ಕಾರ ಈ ಕೂಡಲೇ ಎಚ್ಚೆತ್ತು ದಲಿತರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕೆಂದು ಒತ್ತಾಯಿಸಿದರು. ಶಿಕ್ಷಕಿ ರಾಧಮ್ಮ ಅವರಿಗೆ ಆದ ಅನ್ಯಾಯವನ್ನ ಸರಿಪಡಿಸಿ ನ್ಯಾಯ ಒದಗಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇನ್ನು ಮನವಿ ಪತ್ರವನ್ನು ಸ್ವೀಕರಿಸಿದ ಡಿಡಿಪಿಐ ಕೃಷ್ಣಮೂರ್ತಿಯವರು ಈ ಬಗ್ಗೆ 3-4 ದಿನಗಳಲ್ಲಿ ಕ್ರಮ ಕೈಗೊಂಡು ನ್ಯಾಯ ಒದಗಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ಜನಾಂದೋಲನ ಸಂಘಟನೆ ಕೆಜೆಎಸ್ ರಾಜ್ಯಾಧ್ಯಕ್ಷ ಕೆ ಮರಿಯಪ್ಪ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ರಾಜ್ಯ ಗೌರವಾಧ್ಯಕ್ಷ ಹೆಬ್ಬಾಳ ವೆಂಕಟೇಶ್, ದಾಸಂಸ ಭೀಮಶಕ್ತಿ ರಾಜ್ಯ ಕಾರ್ಯದರ್ಶಿ ನಾರಾಯಣಸ್ವಾಮಿ ಕವಿ, ಮುಖಂಡರಾದ ಮುರುಗನ್ ಗಂಗಣ್ಣ, ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಂಘಸಂದ್ರ ವಿಜಯಕುಮಾರ್, ಕಲಾಮಂಡಳಿ ರಾಜ್ಯಾಧ್ಯಕ್ಷ ವೆಂಕಟಾಚಲಪತಿ, ಜಿಲ್ಲಾ ಸಂಚಾಲಕ ಕಪ್ಪಲಮಡುಗು ಶಂಕರ್, ಜಿಲ್ಲಾ ಅಲ್ಪಸಂಖ್ಯಾತ ಮುಖಂಡ ಕಲೀಂ, ಬಂಗಾರಪೇಟೆ ತಾಲೂಕು ಉಪಾಧ್ಯಕ್ಷ ತವ ಕುಮಾರ್, ಮಾಲೂರು ತಾಲೂಕು ಅಧ್ಯಕ್ಷ ಹೊಸಳ್ಳಿ ಅಗ್ರಹಾರ ಬಾಬು, ಮಹಿಳಾ ಅಧ್ಯಕ್ಷರಾದ ಭಾಗ್ಯಮ್ಮ, ಮುಳುಬಾಗಿಲು ತಾಲೂಕು ಮುಖಂಡರಾದ ನಾರಾಯಣಸ್ವಾಮಿ, ಸತ್ಯಣ್ಣ, ಗಂಗಣ್ಣ, ರೈತ ಘಟಕದ ಮುಖಂಡರಾದ ಸುರೇಶ್, ಮಹಿಳಾ ಘಟಕದ ಮುಖಂಡರಾದ ರಾಣಮ್ಮ, ಬೋಡಗುರ್ಕಿ, ಅರುಣಮ್ಮ ಮುಂತಾದ ನೂರಾರು ಕಾರ್ಯಕರ್ತರು ಮುಖಂಡರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ, ಕೋಲಾರ. ಏನು ಎನ್ಕ್ವೈರಿ ಮಾಡೋದು? ಮಣ್ಣಗಟ್ಟಿ ಇವರು ಅಲ್ಲ ರೀ. ಫೋಟೋ ಇದೆ, ಫೋಟೋದಲ್ಲಿ ಕಾಣಿಸ್ತಾ ಇದೆ ಬಾಬಾ ಸಾಹೇಬ್ರು ಇಲ್ಲ. ನೀವು ಕೂಡಲೇ ಆಕ್ಷನ್ ತಗೊಳ್ರಿ. ಅವರು ದೇಶದ್ರೋಹಿಗಳವರು, ಅಂಬೇಡ್ಕರ್ ವಿರೋಧಿಗಳಲ್ಲ, ದೇಶದ್ರೋಹಿಗಳವರು, SC/ST ವಿರೋಧಿಗಳಲ್ಲ ಅವರು. ಈ ದೇಶದ್ರೋಹಿಗಳು ಇಂಥವ್ರು ಯಾವುದೇ ಕಾರಣಕ್ಕೆ ಇಂಥವ್ರನ್ನ ನಾವು ಕ್ಷಮೆ ಕೊಡಬಾರ್ದು. ಕೂಡಲೇ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಈಗ ರಾಧಮ್ಮನ ಬಗ್ಗೆ 2 ದಿವಸ ಟೈಮ್ ತಗೊಳ್ಳಿ. ಅವ್ರು ಏನು ತಪ್ಪು ಮಾಡಿದ್ರು? ಬುದ್ಧನ ಬಗ್ಗೆ ಹಾಡುಗಳು ರಚನೆ ಮಾಡಿದ್ದ, ಹಾಡಾಡಿದ್ದ, ಇದೇ ತಪ್ಪ? ಸಂವಿಧಾನ ಸಮರ್ಪಣಾ ದಿನ ಅವತ್ತು ಅಂಬೇಡ್ಕರ್ ಫೋಟೋ ಇಟ್ಬಿಟ್ಟು ಬೇರೆ ಟೀಚರ್ಗಳು ಯಾರೂ ಭಾಗವಹಿಸಿಲ್ಲ ಅಂಥದ್ದನ್ನು ಕಾರ್ಯಕ್ರಮ ಮಾಡಿದ್ದ, ಅದ ತಪ್ಪು? ಏನು ತಪ್ಪು ಅಂತಂತೇಳ್ಬಿಟ್ಟು ಅವ್ರ ಮೇಲೆ ಇವರು ಇದು ಮಾಡ್ತಾರೆ. ಇರೋದು 2%, 3% ಜನ ನಮ್ಮ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಮಾಡಿದ್ರೆ ನಾವು ಇನ್ಮೇಲೆ ಸುಮ್ಮನೆ ಇರೋಕ್ಕಾಗಲ್ಲ. ಕಾರಣ ಏನು ಅಂತಂತಂದರೆ ನೋಡಿ, ಮೊನ್ನೆ ಈ ರಾಜ್ಯದ ಡೆಪ್ಟಿ CM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕ್ಷೇತ್ರದಲ್ಲೇನೇ ಒಬ್ಬರು ಕೈ ಕತ್ತರಿಸಿದ್ದಾರೆ. ಅವ್ರಿಗೆ ಶೂಟೌಟ್ ಮಾಡಿದ್ದಾರೆ. ಎಲ್ಲಿಗೆ? ತೊಡೆಗೆ, ಎದೆಗಲ್ಲ. ಎದೆಗೆ ಮಾಡಿದರೆ ಅವನು ಗೋವಿಂದ. ಅವರು ಎದೆಗೆ ಮಾಡಲ್ಲ ಪೊಲೀಸ್ನವರು. ಅವರು ಹುಷಾರಾಗಿ ತೊಡೆಗೆ ಮಾಡಿ, ಆಮೇಲೆ ಸರ್ಕಾರದ ವೆಚ್ಚದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋದು. ಇದೆಂಥ ಅನ್ಯಾಯ ರೀ ಇದು. ನಮ್ಮವನು ಕೈ ಕಳ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅವನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾಯಿದ್ದಾನೆ. ಇದು ಕಾಣಲ್ವಾ? ಇದು BJP ಸರಿ ಇಲ್ಲ ಅಂತಂತೇಳ್ಬಿಟ್ಟು ನಾವು ಕಾಂಗ್ರೆಸ್ಗೆ ಓಟ್ ಹಾಕಿ ರಾತ್ರಿ ಆಗಲು ಕೆಲಸ ಮಾಡಿ ಹೊಟ್ಟೆಗೆ ಊಟ ಇಲ್ಲದೆ ನಾವು ತಂದಿದ್ದು ಇದಕ್ಕೇನ ನಮ್ಮಲ್ಲಿ ದಬ್ಬಾಳಿಕೆ ಮಾಡೋಕ್ಕ? ರಾಧಮ್ಮನ ಗಂಡ ಸತ್ತು ಇನ್ನೂ 1 ತಿಂಗಳಾಗಿಲ್ಲ. ಅದರಿಂದ ಹೊರಗಡೆನೂ ಆಕೆ ಬಂದಿಲ್ಲ. ಅಷ್ಟು ಬೇಗ ಆಕೆಗೆ ಇಷ್ಟೊಂದು ತೊಂದರೆ ಕೊಟ್ಟರೆ ನಾವು ಇನ್ಮೇಲೆ ಸುಮ್ಮನೆ ಇರೋಲ್ಲ. ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಸರ್ಕಾರದ ಎಲ್ಲ ತಪ್ಪುಗಳನ್ನೂ ಒಂದು ಲೀಸ್ಟ್ ಮಾಡಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕು ಅಂತಂಥದ್ದು ನಾವಂತೂ ಅಂದ್ಕೊಂಡಿದ್ದೀವಿ. ಮತ್ತು ಇವತ್ತು ಎಷ್ಟೋ ಜನ ಸೇಲ್ ಆಗಿಬಿಟ್ಟಿದ್ದಾರೆ.
ಪಾರ್ಟಿಗಳಿಗೆ ಸೇಲ್ ಆಗಿಬಿಟ್ಟಿದ್ದಾರೆ. ನಾವು ಯಾವುದಕ್ಕೂ ಸೇಲ್ ಆಗದೆ ಇರೋಂತಕ್ಕಂಥ ಜನಕ್ಕೋಸ್ಕರಾಗಿ ಬದುಕಿರೋರು, ಜನಕ್ಕೋಸ್ಕರಾಗಿ ಸಾಯೋರು, ಜನಕ್ಕೋಸ್ಕರಾಗಿ ಹೋರಾಟ ಮಾಡೋರು, ನಮ್ಮ ಜನಕ್ಕೋಸ್ಕರಾಗಿ ನಾವು ಬದುಕಿರೋರು. ಅದಕ್ಕೋಸ್ಕರ ಕೂಡಲೇ ಸರ್ಕಾರ ಎಚ್ಚೆತ್ಕೊಳ್ಳೋರು ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ, BJP ಸರ್ಕಾರದ ದುರಾಡಳಿತದಿಂದ ಬೇಸತ್ತು ಏನು ಇಡೀ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ BJP ಸರ್ಕಾರ ಹೇಳ್ತಾ ಇತ್ತು. ನಾವೆಲ್ಲರೂ ಕೂಡ ಸಂವಿಧಾನ ಉಳಿದ್ರೆ ನಾವೆಲ್ಲ ಬದುಕ್ತೇವೆ ಅಂತ ಕಾಂಗ್ರೆಸ್ ಪರ ನಾವು ಯಾವುದೇ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡಿ ಕಾಂಗ್ರೆಸ್ ಸರ್ಕಾರನ ಅಧಿಕಾರಕ್ಕೆ ತಂದು, ಕಾಂಗ್ರೆಸ್ ಸರ್ಕಾರನ ಅಧಿಕಾರಕ್ಕೆ ತಂದರೆ ಇವತ್ತು ಎಲ್ಲ ಕಡೆ ಏನು ನಡೀತಾ ಇದೆ ಅಂದರೆ ದಲಿತ ಅಧಿಕಾರಿಗಳ ದಮನ ನಡೀತಾ ಇದೆ. ಇತ್ತೀಚೆಗೆ ಯಾದಗಿರಿಯಲ್ಲಿ ನಡೆದಂಥ ಒಂದು ಏನು ಪುರುಷೋತ್ತಮ ಅಂತ ಒಬ್ಬ PSI ಆತನ ಆತ್ಮಹತ್ಯೆ ನೋಡಿದಾಗ ಏನು ಅಧಿಕಾರಿಗಳ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆ ಇದೆಯಲ್ಲ, ಇವತ್ತು ರಾಧಮ್ಮನ ಮೇಲೇನೂ ಕೂಡ ಅದೇ ನಡೆದಿದೆ. ಸರ್ಕಾರದ ಸುತ್ತೋಲೆ ಏನು ಹೇಳ್ತದೆ ಅಂದರೆ, ಸರ್ಕಾರ ಒಂದು ಆದೇಶ ಮಾಡಿದೆ, ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಗಾಂಧಿ ಫೋಟೋನ ಇಟ್ಟು ಕಾರ್ಯಕ್ರಮ ಮಾಡಬೇಕು ಅಂತ. ಎಷ್ಟೋ ಶಾಲೆಗಳಲ್ಲಿ ಇವತ್ತು ಅಂಬೇಡ್ಕರ್ ಫೋಟೋ ಇಟ್ಟಿಲ್ಲ. ನಮ್ಮ ಈ ಕೆಲವು ಗೆಳೆಯರು ಈಗಾಗಲೇ DDPI ಮುಂದೆ ಧರಣಿ ಮಾಡೋಂಥ ಸಂದರ್ಭದಲ್ಲಿ ಆ ಎಲ್ಲ ವಿಡಿಯೋಗಳನ್ನ ಕೂಡ DDPI ಗಮನಕ್ಕೆ. ಸರ್, ವಿಚಾರ ಅಂತಂದರೆ ಇವತ್ತೇನು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ, ಕೋಲಾರ ಜಿಲ್ಲೆಗೆ ಒಳಪಡ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲೂ ದಲಿತ ಶಿಕ್ಷಕರು ಅಂತೇಳಿ ಏನಿರ್ತಾರೆ, ದಲಿತ ಶಿಕ್ಷಕರಲ್ಲಿ ಬಾಯಿ ಇಲ್ಲದೆ ಇರ್ತಕ್ಕಂಥ ಶಿಕ್ಷಕರೂ ಇದ್ದಾರೆ, ಬಾಯಿ ಇರ್ತಕ್ಕಂಥ ಶಿಕ್ಷಕರೂ ಇದ್ದಾರೆ, ಟಾಂಗ್ ಕೊಡೋಂಥ ಶಿಕ್ಷಕರೂ ಇರ್ತಾರೆ. ಎಲ್ಲಿ ಬಾಯಿ ಸತ್ತಂಥ ಶಿಕ್ಷಕರು ಇರ್ತಾರೋ ಅಂಥ ಒಂದು ಜಾಗಗಳಲ್ಲಿ ಮೇಲ್ವರ್ಗದ ಶಿಕ್ಷಕರು ಏನಿರ್ತಾರೋ ಅವರು ಇವರು ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡೋವಂಥ ಸಂದರ್ಭಗಳಲ್ಲಿ ಏನೋ ಒಂದು ಅನಾಹುತ ಆಯಿತು, ಇಲ್ಲ ಇನ್ನೊಂದು ಏನೋ ಸಣ್ಣ ಪುಟ್ಟಕ್ಕೆಲ್ಲನೂ ಇಲ್ಲ ಸಲ್ಲದ ಆರೋಪಗಳನ್ನು ನಮ್ಮ ದಲಿತ ಶಿಕ್ಷಕರ ಮೇಲೆ ಆರೋಪ ಹೊರಿಸ್ತಕ್ಕಂಥದ್ದು. ಮತ್ತು ಅದೇ ಗ್ರಾಮಗಳಲ್ಲಿ ಒಂದು ಯಾರೋ SDMC ಅಧ್ಯಕ್ಷರುಗಳಾಗಿರ್ಬೋದು, ಇಲ್ಲ ಬೇರೆ ಒಂದು ಮುಖಂಡರು ಅನ್ಸ್ಕೊಂಡಿರೋಂಥವ್ರಾಗಿರ್ಬಹುದು, ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ಅವರ ಒಂದು ಮಾತು ಕೇಳ್ತಕ್ಕಂಥ ಒಂದು ಮುಖಂಡರುಗಳನ್ನು ಆ ಮೇಲ್ವರ್ಗದ ಶಿಕ್ಷಕರು ಅವರ ಒಂದು ಹಿಡಿತದಲ್ಲಿ ಇಟ್ಕೊಂಡು ದಲಿತ ಶಿಕ್ಷಕರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸಗಳು ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಸರ್. ಹಂಗಾಗಿ ಇವತ್ತು ಇಲ್ಲಿರ್ತಕ್ಕಂಥ ತಂಡ ಬಹುಜನ ಸಂಘಟನೆಗಳ ಒಕ್ಕೂಟ. ನಮ್ಮ ಒಕ್ಕೂಟದ ಜೊತೆ ದಲಿತ ನಾಗರಿಕ ಸಮಿತಿ ಮತ್ತು ಅಹಿಂದ ಒಕ್ಕೂಟ, ಇತರೆ ಇನ್ನೂ ನಮ್ಮ ಮಿತ್ರ ಸಂಘಟನೆಗಳು ಎಷ್ಟಿದ್ದಾವೋ ಮಿತ್ರ ಸಂಘಟನೆಗಳೆಲ್ಲ ಒಟ್ಟಾಗಿ ಸೇರಿ ಇವತ್ತು ನಾವು ಕೇವಲ ಒಂದು 3 ದಿನದಲ್ಲಿ ನಮಗೆ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಒಂದು ಮೆಸೇಜನ್ನು ಬರ್ತದೆ ನಮಗೆ. ಏನು, ಒಂದು ಮಾಲೂರು ತಾಲೂಕಿನ ದೊಡ್ಡ ಶಿವಾರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ದಲಿತ ಶಿಕ್ಷಕಿ, ಇಂಗ್ಲೀಷ್ ಮೀಡಿಯಮ್ ಆಗಿರ್ತಕ್ಕಂಥ ಶಿಕ್ಷಕಿ ಮೇಲೆ ಮೇಲ್ವರ್ಗದ ಶಿಕ್ಷಕರು ಜಾತಿ ಭಯೋತ್ಪಾದನೆಯನ್ನು ಉಂಟು ಮಾಡಿ, ಆ ಜಾತಿ ಭಯೋತ್ಪಾದನೆ ಒಂದು ಹಿಡಿತದಲ್ಲಿ ಆ ಶಿಕ್ಷಕಿಯನ್ನು ಬೇರೆ ಕಡೆಗೆ ವರ್ಗಾಯಿಸ್ತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ಈ ಸಂಬಂಧಪಡ್ತಕ್ಕಂಥ DDPI ಮತ್ತು BEO ಮತ್ತು ಅಲ್ಲಿರ್ತಕ್ಕಂಥ ಮೇಲ್ವರ್ಗದ ಶಿಕ್ಷಕರು ಒಂದಾಗಿ ಒಳಸಂಚನ್ನು ನಡೆಸಿ ನಮ್ಮ ಶಿಕ್ಷಕಿಯನ್ನು ಬೇರೆ ಕಡೆಗೆ ವರ್ಗಾಯಿಸ್ತಕ್ಕಂಥದ್ದು ಮಾಡಿರ್ತಾರೆ. ಅದೇ ರೀತಿಯಲ್ಲಿ ನಾವು ಜಿಲ್ಲೆಯೆಲ್ಲ ಗಮನ ಇಟ್ಕೊಂಡಾಗ ಒಂದು ಮುದುವಾಡಿಯಲ್ಲಾಗಿರ್ಬೋದು, ವೇಮಗಲ್ಲಲ್ಲಾಗಿರ್ಬೋದು, ಇವತ್ತು KGF ಕಡೆ ಆಗಿರ್ಬೋದು, ಬಂಗಾರಪೇಟೆಯಲ್ಲಾಗಿರ್ಬೋದು, ಮುಳಬಾಗ್ಲಲ್ಲಾಗಿರ್ಬೋದು, ಅನೇಕ ಶಿಕ್ಷಕರದು ಇದೇ ರೀತಿಯೇ ನಡೀತಾ ಇದೆ. ನಾವು ಹೇಳ್ತೀವಿ, ನಾವು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಜನ ನಾವು. ಇವತ್ತು KCR ರೂಲ್ ಪ್ರಕಾರ ಅವ್ರದ್ದೇ ಒಂದು ಸರ್ಕಾರದ ಆದೇಶ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವ್ರಿಗೆ ಸಂಘಟನೆ ಕಟ್ಟಬಾರ್ದು ಅನ್ನೋದು ಒಂದು ಆದೇಶ ಇದೆ. ಶಿಕ್ಷಕರಾಗಿದ್ದರೆ ಕೂಡ ಸರ್ಕಾರಿ ನೌಕರರುಗಳು ಸಂಘಟನೆಗಳಲ್ಲಿ ಭಾಗಿಯಾಗಬಾರ್ದು, ಸಂಘಟನೆಗಳನ್ನು ಕಟ್ಟಬಾರ್ದು ಅನ್ನೋದು ಒಂದು ಕಡೆ ಆದೇಶ ಇದೆ. ಆ ರೂಲನ್ನು ವೈಲೇಟ್ ಮಾಡಿ ಅವರೂ ಸಹ ಇವತ್ತು ಶಿಕ್ಷಕರ ಸಂಘಗಳನ್ನು ಕಟ್ತಾರೆ, ಅವ್ರದ್ದೇ ಆದಂಥ ರೀತಿಯಲ್ಲಿ SC/ST ನೌಕರರು ಅಂತೇಳಿ ಮಾಡ್ತಾರೆ, ಮತ್ತು ಇನ್ನೊಂದು ಬೇರೆ ರೀತಿಯ ಒಂದು ಸಂಘಟನೆಗಳನ್ನು ಕಟ್ತಾರೆ. ಈ ರೀತಿಯೆಲ್ಲ ಸಂಘಗಳನ್ನು ಕಟ್ಕೊಳ್ಳೋದು ಇಡೀ ಇವತ್ತು ಆ ಸಂಘಟನೆಗಳಿಂದ, ಏನು ಅಧಿಕಾರಿ ವರ್ಗದ ಸಂಘಟನೆಗಳಿಂದ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಒಂದು 6ನೇ ಸ್ಥಾನದಲ್ಲಿ ವಿದ್ಯಾಭ್ಯಾಸದ ಒಂದು ಎಜುಕೇಷನ್ ಇದರಲ್ಲಿ 6ನೇ ಸ್ಥಾನಕ್ಕೆ ಹೋಯಿತು. ಇಡೀ ಕರ್ನಾಟಕ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದ್ದಂಥ ಒಂದು ಕೋಲಾರ ಜಿಲ್ಲೆ ಇವತ್ತು
6ನೇ ಸ್ಥಾನಕ್ಕೆ ಈಗಿರ್ತಕ್ಕಂಥ DDPI ಬಂದ ಮೇಲೆ 6ನೇ ಸ್ಥಾನಕ್ಕೆ ಹೋಗಲಿಕ್ಕೆ ಕಾರಣ ನೇರ DDPI ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.